ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಕೆಲ್ಸದ ಗತಿ? ವರುಣ್, ಗೊತ್ತಿಲ್ಲ. ಕೆಲಸ ಹೋದ್ರೆ ತುಂಬ ಕಷ್ಟ ಆಗುತ್ತೆ. ಸ್ವಲ್ಪ ದಿನ ಹೆಂಗಾದ್ರೂ ಮ್ಯಾನೇಜ್ ಮಾಡು. ಮನೇಲಿ ತುಂಬ ಎಮರ್ಜೆನ್ಸಿ ಅಂತ ಬಾಸ್ ಕೇಳು. ಸ್ವಲ್ಪ ದಿನ ಆದಮೇಲೆ ನಾನೇ ಸರಿ ಮಾಡ್ತೀನಿ. ಸರಿ, ನಾನು ಸ್ವಲ್ಪ ದಿನ ಮ್ಯಾನೇಜ್ ಮಾಡ್ತೀನಿ. ಆದರೆ ನೀನೀಗಾಗಲೇ ತುಂಬ ಲೀವ್ಸ್ ತಗೊಂಡಿದ್ಯಾ ವರುಣ್. ಇನ್ನೂ ಎಷ್ಟು ದಿನನೋ ಏನೋ ಗೊತ್ತಿಲ್ಲ. ಮುಂದೇನು ಗೊತ್ತಿಲ್ಲ ಕಣೆ. ವಿಲ್ ಫಿಗರ್ ಔಟ್ ಸಮಥಿಂಗ್. ಮುಂದೆ ಏನು ಅನ್ನೋದನ್ನ ಮಾತಾಡ್ಕೊಳ್ಳಿ. ದುಡ್ಡನ್ನ ಹುಷಾರಾಗಿ ಉಪಯೋಗಿಸ್ಕೊ. ಮನೆ ತಗೋತಾ ಇದ್ದೀವಿ, EMIಗಳಿರುತ್ತೆ. ಐ ಮೇ ನಾಟ್ ಹೆಲ್ಪ್ ಯು ಫಾರ್ ಲಾಂಗ್ ಕಣೋ. ಥ್ಯಾಂಕ್ಸ್ ಕಣೆ. ಬಾಯ್. ಬಾಯ್. ಇಷ್ಟೊಂದು ಫ್ರೀಡಮ್ನ ನಾನು ಯಾವತ್ತೂ ಎಂಜಾಯ್ ಮಾಡಿರಲಿಲ್ಲ ವರುಣ್. ನಿನ್ನಿಂದ ಸಾಧ್ಯ ಆಯಿತು. ಥ್ಯಾಂಕ್ ಯು ಸೋ ಮಚ್. ಇಷ್ಟು ದಿನ ನಿನ್ನ ಜೊತೆ ಹೊರಗಡೆ ಓಡಾಡುವಾಗ ಯಾವಾಗಲೂ ಹಿಂತಿರುಗಿ ನೋಡ್ತಾ ಇದ್ದೆ, ಯಾರಾದರೂ ಗೊತ್ತಿರೋರು ನಮ್ಮನ್ನು ನೋಡ್ಬಿಡ್ತಾರಾ ಅಂತ. ಆದರೆ ಇವಾಗ ಯಾರ ಭಯನೂ ಇಲ್ಲ. ಏನಾಯ್ತು? ಏನಿಲ್ಲ. ಮನೆಗೆ ಫೋನ್ ಮಾಡಿದ್ಯಾ? ಕೆಲಸದೇನಾದರೂ ದುಡ್ಡಿನ ಪ್ರಾಬ್ಲಮ್ಮಾ? ತಕ್ಷಣದ ಇಮೋಷನ್ಗೆ ಓಡ್ ಬಂದುಬಿಟ್ವಿ. ನಿಜ, ಇದು ಹುಡುಗಾಟ ಅಲ್ಲ ಅಂತ ನಂಗೆ ಗೊತ್ತು. ಕಷ್ಟ ಆಗೋದಾದರೆ ವಾಪಸ್ ಹೋಗ್ಬಿಡೋಣ. ಐ ಮೀನ್ ಇಟ್. ನಿಜ ಹೇಳು, ವಾಪಸ್ ಹೋಗೋಣವಾ? ಪ್ರಪಂಚ ನೋಡಬೇಕು. ಸಾಯೋಕ್ಕೆ ಮುಂಚೆ ಒಂದ್ಸಲಿ ಬದುಕ್ಬಿಡ್ಬೇಕು. ಇದೇ ನನ್ನ ಆಸೆ, ನನ್ನ ಕನಸು. ನೀನೊಂದು ಗೂಬೆ ಮರಿ. ಯಾವ ಪ್ರಾಬ್ಲಮೂ ಇಲ್ಲ. ಎವ್ರಿಥಿಂಗ್ ಈಸ್ ಜಸ್ಟ್ ಫೈನ್. ನಿಜ? ಪ್ರಪಂಚ ನೋಡೋಣ ಬಾ. ಚೀಸಿ. ಲಾರ್ಜರ್ ದನ್ ಲೈಫ್. ವರ್ಷ, ಎಲ್ಲಿಗೆ ಹೋಗೋಣ? ಗೊತ್ತಿಲ್ಲ ಕಣೋ. ಹೀಗೆ ಎಲ್ಲಾದರೂ ಹೋಗ್ತಾ ಇರೋಣ. ಹಿಂಗೆ ಹೋಗ್ತಾ ಹೋಗ್ತಾ ನಮ್ಮ ಮನೆಗೆಲ್ಲ ಬಂದ್ಬಿಟ್ರೆ ಮತ್ತೆ ಓಡೋಗ್ಬಿಡೋಣ. ತಳ್ಳು ತಳ್ಳು, ಕಮಾನ್, ಯು ಕ್ಯಾನ್ ಡೂ ಇಟ್ ಮ್ಯಾನ್, ಕಮ್. ಯೌವನದಲ್ಲಿ ಇದ್ದಿದ್ರೆ ಈ ಗಾಡಿ ಸಮೇತ ನಿನ್ನನ್ನು ಎತ್ಕೊಂಡು ಹೋಗ್ತಾ ಇದ್ದೆ. ಓಹೋ, ಕೈಲಾಗದೆ ಇದ್ರು ಡೈಲಾಗ್ ಏನ್ ಕಡಿಮೆ ಇಲ್ಲ. ಆ ಹನುಮಂತ ಸಂಜೀವಿನಿ ಬೆಟ್ಟ ಎತ್ತದ ಹಾಗೆ. ಬೆಟ್ಟ ಎತ್ತಕ್ಕಾದ್ರೆ ಯಾವ್ದಾದ್ರು ಗಾಡಿ ನಿಲ್ಸು. ಏಯ್, ಗಾಡಿ ನಿಲ್ಸ್ಬೇಕು ನಿನಗೆ? ನನ್ನ ತಾಗಲ್ಲ ಅಂತ ಅಂದ್ಕೊಂಡೆ ನೀನು. ಇರಪ್ಪ ಹೋಗಿ. ನಮಸ್ಕಾರ. ಜೀಪ್ ಕೆಟ್ಟೋಗಿತ್ತು, 1 ಕಿಲೋಮೀಟರ್ ತಳ್ಳಿದೆ. ಈಗ ಅಪ್ಪಲ್ಲಿ ನನ್ನೇ ತಳ್ತಾ ಇದೆ. ಯಾವ್ದಾದ್ರು ಮೆಕ್ಯಾನಿಕ್ ಬೇಕಾಗಿತ್ತು. ನೋ ಪ್ರಾಬ್ಲಮ್, ನಾನು ಕರ್ಕೊಂಬರ್ತೀನಿ. ಓ, ಥ್ಯಾಂಕ್ ಯು ಸರ್. ನಾನು ಇಲ್ಲೇ ಇರ್ತೀನಿ, ನೀನು ಹೋಗ್ಬಾ. ಸುಸ್ತಾಗೋಯ್ತಪ್ಪ. ಏಯ್, ಇಷ್ಟಕ್ಕೆ ಸುಸ್ತಾಗೋಯ್ತಾ? ಈ ಗಂಡಸ್ರೆ ಹೀಗೆ ವಯಸ್ಸಿನಲ್ಲಿ ಜೀವನ ಪೂರ್ತಿ ಎಲ್ಲ ಎತ್ಕೊಂಡು ಓಡಾಡ್ತೀನಿ ಅಂತಾರೆ. ಅನ್ನಕ್ಕೇನು ಸಾಂಬಾರು. ಕೂತಿರೋದು ನೋಡು, ಒಳ್ಳೆ ಬೆದ್ರು ಬೊಂಬೆ ಥರ. ಸಾರಿ, ಅವಳು ಸ್ವಲ್ಪ ಹಾಗೇನೆ. ಥ್ಯಾಂಕ್ಸ್ ಸಹಾಯ ಮಾಡ್ತಿರೋದಕ್ಕೆ. ಥ್ಯಾಂಕ್ಸ್ ಆ್ಯಂಡ್ ಸಾರಿ ಇವೆರಡೂ ನಂಗೆ ಇಷ್ಟ ಇಲ್ಲ. ಸೊ ನೋ ವರೀಸ್. ಹೌದಾ? ಯಾಕೆ? ಇವೆರಡೂ ಪದಗಳು ಋಣವನ್ನು, ತಪ್ಪುಗಳನ್ನು ನೆನಪು ಮಾಡ್ತವೆ. ಭೂತಕಾಲದ ದೆವ್ವಗಳ ಕುರುಗಳು ಇವೆರಡು ಪದಗಳು. ಲಿಟ್ರೇಚರ್ ನಿಮ್ಗೆ ಹೇಗೆ ಗೊತ್ತು? ಏನು ಅರ್ಥ ಆಗಲಿಲ್ಲ ಅದಕ್ಕೆ. ವರುಣ್, ವರ್ಷ, ರಾಮಮೂರ್ತಿ, ಪಾರು. ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ದೇನೆ ಮನೆನೇ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದಾರೆ. ಟ್ರಿಪ್ಗೆ ಏನಾರು ಹೊರಟಿದ್ದೀರಾ? ಗೊತ್ತಿಲ್ಲ. ನಿಮ್ಮ ಮುಂದಿನ ಪ್ಲಾನ್ಗಳೆಲ್ಲ ಬಿಲ್ಡಿಂಗ್ಗಳಿಗೆ, ಬದುಕಿಗಲ್ಲ. ಮಿಸ್ಟರ್ ವರುಣ್, ನೀವೇನ್ ಕೆಲಸ ಮಾಡ್ಕೊಂಡಿದ್ದೀರಾ? ಆರ್ಕಿಟೆಕ್ಟ್. ಅಂದ್ರೆ ಬಿಲ್ಡಿಂಗ್ ಪ್ಲಾನ್ ಮಾಡೋದು? ಹೌದು ಅಂಕಲ್. ಬದುಕಿಗೆ ವೇಸ್ಟ್. ಸರ್, ಗಾಡಿ ರೆಡಿ ಆಯ್ತು.
ಈಗಲಾದರೂ ಸೌಜನ್ಯಕ್ಕಾದರೂ ಥ್ಯಾಂಕ್ಸ್ ಹೇಳ್ಬೋದಲ್ಲ. ಸಾರಿ ನಿಮಗೆ ತೊಂದರೆ ಕೊಟ್ಟಿದ್ದಕ್ಕೆ. ಸೌಜನ್ಯ ಅಸಹ್ಯ. ಸಾಮರಸ್ಯ ಇರೋ ಕಡೆ ಸಾರಿ ಥ್ಯಾಂಕ್ಸ್ ಬೇಕಾಗಿಲ್ಲ. ಅವೆರಡರ ಬಳಕೆ ಎಷ್ಟು ಜಾಸ್ತಿ ಆಗುತ್ತೋ, ಎಸ್ಪೆಷಲಿ ಸಾರಿ, ಸಂಬಂಧ ಅಷ್ಟೇ ಹದಗೆಡ್ತಿದೆ ಅಂತ ಅರ್ಥ. ಪ್ರೀತಿ ಎಷ್ಟು ಸಾಧಾರಣವಾಗಿರುತ್ತೋ ಅಷ್ಟೇ ಆಳವಾಗಿರುತ್ತೆ. ನೀನು ಹೀಗೆ ಅಂತ ನಿಮ್ಮ ಹುಡುಗನ ಗೊತ್ತಾ? ಅಲ್ಲಿವರೆಗೂ ನಾವು ತಲುಪೇ ಇಲ್ಲ. ಒಂಥರ ಬುದ್ಧಿವಂತ ಹುಡುಗಿ. ಗಂಡಸರಿಗೆ ಬಚಾವಾಗೋಕ್ಕಿರೋದೇ ಅವೆರಡು ಅಸ್ತ್ರಗಳು. ಹುಡುಗನಿಗೆ ಕಷ್ಟ. ನಮ್ಮ ಜೊತೆಗೆ ಬರ್ತೀರಾ? ಎಲ್ಲಿಗೆ? ಒಂದು ಪ್ರಯಾಣ, ಒಂದು ವಿಶಿಷ್ಟ ಪ್ರಯಾಣ, ಒಂದು ಲಾರ್ಜರ್ ದೆನ್ ಲೈಫ್ ಪ್ರಯಾಣ. ಯಾಕೆ ಲಾರ್ಜರ್ ದೆನ್ ಲೈಫ್ ಅಂತ ಕೇಳ್ತೀರಾ? ಪ್ರಯಾಣ ಮುಗಿಸಿ ಗೊತ್ತಾಗುತ್ತೆ. ಒಂದು ಕಾಲದಲ್ಲಿ ನಿಮ್ಮ ವಯಸ್ಸಲ್ಲಿದ್ದಾಗ ನಾವು ಪ್ರಯಾಣ ಹೊರಟಿದ್ವಿ. ಕಾರಣಾಂತರಗಳಿಂದ ಅದನ್ನ ಪೂರ್ತಿ ಮಾಡೋಕ್ಕಾಗಲಿಲ್ಲ. ಈಗ ಮತ್ತೆ ಅವಕಾಶ ಸಿಕ್ಕಿದೆ, ಅದಕ್ಕೆ ಹೊರಟಿದ್ದೀವಿ. ಏನಂತೀರಾ? ನೀವಿಬ್ರು ಲಾರ್ಜರ್ ದೆನ್ ಲೈಫ್ ಪ್ರೇಮಿಗಳಾಗಿದ್ರೆ ನಮ್ಮ ಜೊತೆ ಬನ್ನಿ. ನೀವು ಮುಂದೆ ಏನು ಅಂತ ಡಿಸೈಡ್ ಮಾಡೋವರೆಗೂ ನಮ್ಮ ಜೊತೆ ಇರ್ಬೋದು. ಏನಂತೀಯ? ಎಸ್. ಒಂದು ನಿಮಿಷ. ನಿನ್ನ ಪ್ರಪಂಚ ನೋಡೋ ಕನಸಲ್ಲಿ ಇಬ್ರು ಅಂಕಲ್ ಆಂಟಿ ಇದ್ದಾರಾ? ಇರಲಿಲ್ಲ, ಬಟ್ ನೀನು ಇರಲಿಲ್ಲ. ಬೇಕಿತ್ತ ನನಗೆ? ಹೋಗೋಣವಾ? ಲಾರ್ಜರ್ ದೆನ್ ಲೈಫ್. ಅಪ್ಪ ಅಮ್ಮ ಏನು ಮಾಡ್ತಿರ್ಬೋದು ಈಗ? ನನ್ನ ಬಗ್ಗೆ ಯೋಚನೆ ಮಾಡ್ತಾ ಊಟ ಬಿಟ್ಟಿರ್ತಾರಾ? ಬೇಜಾರಾಗ್ತಿದ್ಯಾ? ಅವ್ರಿಗಾಗಿರ್ಬೋದಲ್ವಾ? ಕೋಪನೂ ಬಂದಿರುತ್ತೆ. ನಮ್ಮಿಬ್ಬರ ಮರ್ಯಾದೆ ಹತ್ಯೆ ಮಾಡಿಬಿಟ್ರೆ? ಕೊಲ್ಲೋದ್ರಲ್ಲೂ ಮಧ್ಯಮ ನಿಮ್ಮಪ್ಪ. ಆಲ್ ಔಟ್ ಆನ್ ಮಾಡ್ಬಿಟ್ಟು ಸೊಳ್ಳೆ ಹತ್ಯೆ ಮಾಡ್ಬೋದು ಅಷ್ಟೇ. ಹೇಟ್ ಯು. ನಾವು ಈ ಟ್ರಿಪ್ಪಿಗೆ ಬಂದಿದ್ದು ಒಳ್ಳೇದಾಯಿತು. ನಾವು ವಾಪಸ್ ಹೋಗೋಷ್ಟರಲ್ಲಿ ಅವ್ರ ಕೋಪ ಎಲ್ಲ ತಣ್ಣಗಾಗಿರುತ್ತೆ. ನಾವಿಬ್ರು ಬಂದು ಸಾಕು ಅಂದ್ಕೊಂಡಿರ್ತಾರಲ್ಲ, ಆವಾಗ ಹೋಗೋಣ. ಓಕೆ, ಬಟ್ ಎಸ್, ಐ ಮಿಸ್ ದೆಮ್. ಈಗಲೇ ವಾಪಸ್ ಹೋಗೋಣ? ಬೇಡ. ಮುಂದೇನು ಮಾಡೋದು? ಪ್ರಪಂಚ ನೋಡೋಕ್ಕೆ ದುಡ್ಡು ಬೇಕಲ್ವಾ? ಬೇಡ ಬಿಡು, ವಾಪಸ್ ಹೋಗ್ಬಿಡೋಣ. ಹೇ, ಹಾಗಂತೆಲ್ಲ ಹೇಳಿದೆ. ಬೋನಸ್ ಬಂತು, ಪ್ರಮೋಷನ್ ಸಿಕ್ತು ಅಂತ ಹೇಳಿಲ್ವಾ? ಬಾಸ್ ಹತ್ರ ಮಾತಾಡಿದ್ದೀನಿ, ಏನು ಪ್ರಾಬ್ಲಮ್ ಇಲ್ಲ, ಎಷ್ಟು ದಿನ ಬೇಕಾದ್ರೂ ಹೋಗ್ಬಾ ಅಂತ ಹೇಳಿದ್ದಾರೆ. ಹಿ ಈಸ್ ವೆರಿ ಕೂಲ್, ಯುನೋ. ಆದರೂ ಮುಂದಿನ ಪ್ಲಾನ್ ಬಗ್ಗೆ ಯೋಚನೆ ಮಾಡಬೇಕಲ್ವಾ? ನಿಜ ಹೇಳು ವರುಣ್, ಸುಳ್ಳಿಗೂ ನನಗೂ ಆಗ್ಬರಲ್ಲ. ಒಡೆಯೋ ಹಾಗಿದ್ರೆ ಕನ್ಸು ಈಗಲೇ ಒಡೆದೋಗ್ಲಿ. ದೂರ ಹೋದಷ್ಟು ವಾಪಸ್ ಬರೋದು ಕಷ್ಟ. ಏಯ್, ಏನೇನೋ ಮಾತಾಡ್ತಿದ್ಯಾ? ನಾನು ಸುಮ್ಮನೆ ಕೇಳಿದೆ ಅಷ್ಟೇ, ಏನು ಮಾಡೋಣ ಅಂತ. ನಥಿಂಗ್ ಟು ವರಿ, ನೋ ಹರಿ. ಏನು ಯೋಚನೆ ಮಾಡ್ತಿದ್ಯಾ? ನಾವೀಗ ನಮ್ಮ ಪ್ರಯಾಣದ 2ನೇ ಹಂತಕ್ಕೆ ಹೋಗ್ತಾ ಇದ್ದೀವಿ. ಆ ಊರಿನ ವೈಶಿಷ್ಟ್ಯ ಏನಪ್ಪಾ ಅಂದ್ರೆ, ನಾವ್ ಅಲ್ಲಿಗೆ ಹೋಗ್ತಿರೋದು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಆದರೆ ಮೊದಲನೇ ಊರಲ್ಲಿ ನಾವೇನು ನೋಡಲೇ ಇಲ್ಲ. ನಾವು ಹೋಗ್ತಾರೆ ಪ್ರಯಾಣದಲ್ಲಿ ನಿಲ್ದಾಣ ಅಲ್ಲ, ದಾರಿನೇ ಮುಖ್ಯ. ರಾಮು, ನಿನ್ ಫೇವ್ರೆಟ್ ಅಡ್ವೆಂಚರ್ ಯಾವ್ದು? ನಿನ್ನನ್ನು ಕಿಡ್ನಾಪ್ ಮಾಡೋದು. ಇನ್ಮೇಲೆ ನಿನ್ ಜೀವನದಲ್ಲಿ ಒಂದೇ ಒಂದು ಫುಡ್ ಐಟಮ್ ತಿನ್ಬಹುದು ಅಂದ್ರೆ ಅದು ಯಾವುದು? ಉಪ್ಪಿಟ್ಟು. ಮಸಾಲೆ ದೋಸೆ. ನಿನ್ ಫೇವ್ರೆಟ್ ಫಿಲ್ಮ್? ಅರ್ಧ ಸತ್ಯ. ಸತ್ಯ. ನೀನ್ ಎಲ್ಲಿಗಾದ್ರೂ ಪ್ರಯಾಣ ಮಾಡ್ಬೋದು ಅಂದ್ರೆ ಯಾವ ಜಾಗಕ್ಕೆ ಹೋಗ್ತೀಯಾ? ನಾವ್ ಇವಾಗ ಹೋಗ್ತಾ ಇರೋ ಜಾಗ ಬಿಟ್ಟು ಹೇಳ? ಹಿಮಾಲಯ. ಅಂಟಾರ್ಟಿಕಾ. ಮುಂದಿಂದು ಒಟ್ಟಿಗೆ ಹೇಳೋಣವಾ? ಜೀವನದ ಒಂದು ವಿಷಯದ ನೀನು ನೀನು